ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಸಂಡೇ ವ್ಲಾಗ್ ಸ್ಮೂದಿ ಮಾಡ್ಕೊಂಡಿದ್ದೆ. ನಾನು ಬಾದಾಮಿ ಹಾಗೂ ಗೋಡಂಬಿನ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೆ. ಹಾಗೆ ನಾನು ಬಾಳೆಹಣ್ಣು, ಸಪೋಟೊ, ದ್ರಾಕ್ಷಿ, ಆ್ಯಪಲ್ ಇದಿಷ್ಟು ತೊಗೊಂಡಿದ್ದೆ. ನಾನು ಇದನ್ನು ಎಲ್ಲ ಸೇರಿಸಿ ಒಂದೇ ಜಾರಿಗೆ ಹಾಕ್ಕೊಂಡು ನಾನು 1 ಕಪ್ ಆಗೋಷ್ಟು ನಾನು ಹಾಲನ್ನ ಹಾಕ್ಕೊಂಡೆ. ಹಾಲೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ನೆನೆಸಿಟ್ಕೊಂಡಿದ್ದೆನಲ್ಲ ಬಾದಾಮಿ ಹಾಗೆ ಗೋಡಂಬಿನ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಾನು ಸ್ಮೂತಾಗಿ ರುಬ್ಬಿಟ್ಕೊತಾ ಇದ್ದೀನಿ. ಈಗ ಸ್ಮೂದಿ ರೆಡಿ ಆಗಿದೆ. ಇದನ್ನು ನಾನು ಗಾಜಿನ ಲೋಟದೊಳಗಡೆ ಹಾಕ್ಕೊಂಡು ನಾನು ಅದ್ರ ಮೇಲೆ ಗೋಡಂಬಿ, ದ್ರಾಕ್ಷಿ ಮೀನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕೋತಿದ್ದೀನಿ. ಸಖತ್ತಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾವತ್ತಾದರೂ ಈಗ ಡಯಟ್ ಮಾಡ್ತಿರೋರ್ಗಂತೂ ಇದಂತೂ ಒಳ್ಳೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಎಲ್ಲ ಹಣ್ಣು ಕೂಡ ಹಾಕ್ಕೊತೀನಿ. ಮಕ್ಳುಗಳಿಗೂ ಕೂಡ ಇನ್ನೂ ಪ್ರೋಟೀನ್ ಹೆಚ್ಚುತ್ತೆ ಮಕ್ಳುಗಳಿಗೆ. ಟೈಮ್ ಅಂತೂ ನಾಷ್ಟ ಮಾಡೋಕ್ಕೆ ಬೇಜಾರಾದಾಗ ಈ ಥರ ಮಾಡ್ಕೊಂಡು ಕೊಟ್ಬಿಡ್ಬೋದು. ನಾಷ್ಟ ತಿನ್ನೋದಕ್ಕಿಂತ ಇದನ್ನೆಲ್ಲ ಕುಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟ ಆಯಿತಾ? ಇವತ್ತು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಫಿಶ್ ಎಲ್ಲ ಕಲಿಸ್ಕೊತಾ ಇದ್ದೀನಿ. ನಾನು ಫಿಶ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಿಶ್ಗೆ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ನಾನು ಹುಣಸೆಹಣ್ಣು, ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಅದರಲ್ಲೂ ತೊಳ್ಕೊತಾ ಇದ್ದೀನಿ. ಇವಾಗ ನಾನು ಫ್ರೈಗೆ ರೆಡಿ ಮಾಡ್ಕೋಬೇಕು. ತವಾ ಫ್ರೈಗೆ ನಾನೊಂದು ಪ್ಯಾನ್ಗೆ ಕರಿಬೇವು ಹಾಕ್ಕೊಂಡು ಪೂರ್ತಿ ಈ ಥರ ಹುರ್ಕೋತಿದ್ದೀನಿ. ಅದನ್ನು ಹುರಿದು ಎತ್ತಿಟ್ಕೊಂಡಿದ್ದೀನಿ. ಒಂದು ಕುಟಾಣಿಗೆ ನಾನು ಸ್ವಲ್ಪ ಜೀರಿಗೆ, ಮೆಣಸು 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಅದನ್ನು ಚೆನ್ನಾಗಿ ಕುಟ್ಕೊಂಡು ಹಾಗೆ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಸೇರಿಸಿ ಕುಟ್ಕೋತಾ ಇದ್ದೀನಿ. ಇವಾಗ ನೋಡಿ ಈ ಥರ ಆಗಬೇಕು. ಈ ಥರ ಆದರೆ ಸಾಕು. ರೆಸಿಪಿನ ನಮ್ಮ ಅಕ್ಕ ನನಗೆ ಹೇಳ್ಕೊಟ್ಲು. ನಮ್ಮ ಅಕ್ಕಂಗೆ ನಮ್ಮ ಭಾವ ಹೇಳ್ಕೊಟ್ರಂತೆ. ಈಗ ನಾನು ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ, 2-3 ಇಂಚಷ್ಟು ಶುಂಠಿ, ಹಾಗೆ ಒಂದು 4 ಗೆಡ್ಡೆ ಬೆಳ್ಳುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಮೊಸರು ತೆಗೆದಿಟ್ಕೊಂಡಿದ್ದೀನಿ. 1 ನಿಂಬೆಹಣ್ಣ ನಾನು ಇದು ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನು ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ. ಈ ಥರ ನುಣ್ಣಗೆ ಪೇಸ್ಟ್ ಆದರೆ ಸಾಕು. ಹಾಗೆ ನಾನು ಒಂದು ಪಾತ್ರೆ ತೊಗೋತಿದ್ದೀನಿ. ಆ ಪಾತ್ರೆಗೆ ನಾನು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಹಾಕೋತಾ ಇದ್ದೀನಿ. ಆಗಲೇ ನಾನು ಎತ್ತಿಟ್ಕೊಂಡಿದ್ನಲ್ಲ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಹಾಗೆ ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಇದನ್ನು ಕಲಸಿಟ್ಕೊತಾ ಇದ್ದೀನಿ. ಹಾಗೆ ನಾನು ಕುಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ನೋಡಿ ಕಲಸಿಟ್ಕೊತಾ ಇದ್ದೀನಿ. ನಾನು ಇದಕ್ಕೆ 2 ಸ್ಪೂನ್ ಆಗೋಷ್ಟು ಮೊಸರು ಹಾಕೋತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಕಲಸಿಟ್ಕೊತಾ ಇದ್ದೀನಿ ಈ ಥರ. ಹಾಗೆ ನಾನು 1 ನಿಂಬೆಹಣ್ಣ ಇದಕ್ಕೆ ಹಾಕೋತಾ ಇದ್ದೀನಿ. 1 ನಿಂಬೆಹಣ್ಣ ಹಾಕ್ಕೊಳ್ಳಿ, ಯಾಕಂದರೆ ಮೀನಿಗೆ ಹುಳಿ ಇದ್ರೇ ಸ್ವಲ್ಪ ಚೆಂದ. ಹುಳಿ, ಉಪ್ಪು, ಖಾರ ಸ್ವಲ್ಪ ಮೇಲಾಗಿರಬೇಕು. ನೀವು ಅಷ್ಟು ಹುಳಿ, ಉಪ್ಪು, ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಈ ಥರ ಕಲಸಿ ಎತ್ತಿಟ್ಕೊತಾ ಇದ್ದೀನಿ. ಓಕೆ, ಫಿಶ್ಶು ಕಲಸಿಟ್ಕೊಂಡಾಗಿದೆ. ಈ ಥರ ಆದರೆ ಸಾಕು. ಈ ಥರ ಆದರೆ ಸಾಕು. ಅಂದರೆ ನಾನು ಕಲಸಿಟ್ಕೊಂಡಿರೋದು ತವಾ ಫ್ರೈಗೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ತವಾ ಫ್ರೈ ಮಾಡಿದ್ರೆ ಈ ಡಯಟಲ್ಲಿರೋರ್ಗು ಯೂಸ್ ಆಗುತ್ತೆ ಅಂತ ಮಾಡ್ತಿದ್ದೀನಿ. ಇದ್ರ ಟೇಸ್ಟ್ ಅಂತ ನೀವು ಒಂದು ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನಾನು ಇದು ತುಂಬ ನೆಂದಿದೆ. ನಾನು ಬೆಳಿಗ್ಗೆ ಮಾರ್ನಿಂಗ್ ನಾನು ಕಲಸಿಟ್ಟಿದ್ದು ಇದು ತುಂಬ ನೆಂದಿದೆ. ಅದಕ್ಕೆ ಇವಾಗ ಮಕ್ಕಳಿಗೆ ನಮ್ಮ ಮನೆಯವರೆಲ್ಲ ಮನೇಲಿ ಇದ್ರಲ್ಲ, ಸೊ ಅದಕ್ಕೆ ಅವ್ರಿಗೆ ಹಾಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನೊಂದು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ನಾನು ಫಿಶ್ನ ತೊಗೊಂಡು ಈ ಥರ ಡಿಪ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಫುಲ್ ಮಸಾಲೆ ಎಲ್ಲ ಹಾಕ್ಕೊಂಡು ಇದ್ರ ತವ ಮೇಲೆ ಹಾಕ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಇದು ನಮ್ಮ ಭಾವ ಹೇಳ್ಕೊಟ್ಟಿದ್ದು, ಸುರೇಶ ಭಾವ ಅಂತ. ಅವರು ನನಗೆ ಹೇಳ್ಕೊಟ್ಟಿಲ್ಲ, ನಮ್ಮ ಅಕ್ಕನಿಗೆ ಹೇಳ್ಕೊಟ್ರು. ನಮ್ಮ ಅಕ್ಕ ನನಗೆ ಹೇಳ್ಕೊಟ್ಲು ಈ ಥರ ಮಾಡಿ ನೋಡು ಅಂತ ಅಂದ್ಬಿಟ್ಟು. ಇದು ನಾನು ಆಗಲೇ 4-5 ಸತಿ ಮಾಡಿದ್ದೀನಿ. ಆದರೆ ವೀಡಿಯೋ ಮಾಡ್ತಿರೋದಿದ್ದೆ ಫಸ್ಟ್ ಟೈಮು. ತುಂಬ ಟೇಸ್ಟಿಯಾಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಆ ಜೀರಿಗೆ ಮೆಣಸು ಮತ್ತು ಕರಿಬೇವು ಕುಟ್ಕೊಂಡು ಆ ಜೀರಿಗೆ ಮೆಣಸು ಫ್ಲೇವರೇ ಅದರಲ್ಲಿ ಸ್ವಲ್ಪ ಜಾಸ್ತಿ ಕೊಡೋದು. ಅದ್ರ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ. ನಿಜವಾಗ್ಲೂ ಇಷ್ಟ ಆಗುತ್ತೆ. ನಮ್ಮ ಮನೆಯವರಂತೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಹಾಗೆ ಮಕ್ಕಳು ಕೂಡ ಹಾಗೇನೇ. ಅವರು ಎಷ್ಟು ಇಷ್ಟಪಟ್ಟು ತಿಂದರು ಅಂದರೆ ಅವ್ರಿಗೆ ಟೇಸ್ಟ್ ತುಂಬ ಇಷ್ಟ ಆಗ್ಬಿಟ್ಟು. ಎಲ್ಲ ಹರಿಗಂತೂ ಸಖತ್ ಇಷ್ಟ ಈ ಫಿಶ್ ಅಂತನೂ ಅವ್ರಿಗೆ. ಅದರಲ್ಲಿ ಈ ಥರ ತವಾ ಫ್ರೈ ಮಾಡಿಕೊಟ್ಬಿಟ್ರೆ ಸಾಕು ಅವ್ರಿಗೆ.
ಇದನ್ನೇ ತಿನ್ಕೊತಿರ್ತಾರೆ ಅವ್ರು, ಬರೀ ಫಿಶ್ ಅಷ್ಟೇ ತಿಂತಾರೆ, ಅವತ್ತಿನ ದಿನ ಊಟನೇ ಮಾಡೋದಿಲ್ಲ. ನಂತೂ ಒಂದು ಸ್ವಲ್ಪ ವೆಯ್ಟ್ ಮಾಡೋದಿಲ್ಲ, ಅವನು ತಿಂತಾ ಇರ್ತಾನೆ. ನನಗೆ ನನ್ನ ಮುಳ್ಳಿದೆ ಅಂತ ನಮಗೆ ಭಯ. ಅವನಿಗೆ ನೋಡಿದ್ರೆ ಮೀನು ಸಖತ್ ಇಷ್ಟ ಅಲ್ಲ ಅವನಿಗೆ. ಈ ಥರ ತವ ಫ್ರೈ ಎಲ್ಲ ಮಾಡಿಕೊಟ್ರೆ ಇದು ಮಾಡ್ತಾನೆ ಅವ್ನು ಜಾಸ್ತಿ. ಫಿಶ್ ಎಲ್ಲ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಬರೀ ಫಿಶೇ ತಿಂದು ಯಾರೂ ಊಟ ಮಾಡಿಲ್ಲ ನೈಟು. ಅದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು, ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಆಚೆ ಬಂದ್ರಿ. ನಾವು ರೆಗ್ಯುಲರಾಗಿ ಹೋಗೋದು ಅಮೂಲ್ ಐಸ್ ಕ್ರೀಮ್ಗೆ. ಅಲ್ಲಂತೂ ತುಂಬ ವೆರೈಟೀಸ್ ಇದೆ, ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಳುಗಳಿಗೂ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಳನ್ನ ಕರ್ಕೊಂಡು ಹೋಗಿಲ್ಲ ಮನೆಗೆ, ಪಾರ್ಸಲ್ ತೊಗೊಬರೋಣ ಅಂತ ಅಂದ್ಕೊಂಡು ಹೋದ್ರಿ. ನೀವೇನಾದರೂ ದಾವಣಗೆರೆಯಲ್ಲಿದ್ದರೆ ರೆಗ್ಯುಲರಾಗಿ ನೀವು ಇಲ್ಲಿಗೆ ಹೋದರೂ ತಪ್ಪೇನಿಲ್ಲ. ಅಮೂಲ್ ಐಸ್ ಕ್ರೀಮ್ ಅಂತ ಸಖತ್ತು ಎಷ್ಟು ವೆರೈಟಿ ಇದೆ ಗೊತ್ತಾ ಇಲ್ಲಿ. ಹಾಗೆ ಇದರಲ್ಲಿ ಚಾಕೋಬಾರ್ ಇರ್ಬೋದು, ಅದು ಸಪ್ರೇಟ್ ಇದೆ. ಚಾಕೋಬಾರ್, ಕೋನು ಈ ಥರ ಎಲ್ಲ ಅದು ಸಪ್ರೇಟ್ ಇದೆ. ನಾವು ಬಂದರೆ ಈ ಥರ ನಾನು ವೆರೈಟಿನ ಹಾಕಿಸ್ಕೊಳ್ಳೋದು. ನಾನು ಬಂದ್ಬಿಟ್ಟು ಚಾಕ್ಲೇಟು ಹಾಗೆ ಮ್ಯಾಂಗೋ, ಬ್ಲ್ಯಾಕ್ ಕರೆಂಟ್ ಹಾಕಿಸ್ಕೊಂಡಿದ್ದೆ. ನಮ್ಮ ಮನೆಯವರು ಇನ್ನೂ ಬೇರೆ ಬೇರೆ ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಹಾಕಿಸ್ಕೊಂಡ್ರು. ನಾನು ಹುಡುಗರಿಗೆ 2 ಚಾಕೋಬಾರ್ ಐಸ್ ಕ್ರೀಮ್ ತೊಗೊಬಂದೆ. ಅವ್ರು ಚಾಕೋಬಾರ್ ಅಂದರೆ ಇಷ್ಟ ಮಕ್ಳುಗಳಿಗೆ, ಇದನ್ನು ತಿಂತಾರೆ. ಆದರೆ ಚಾಕೋಬಾರ್ ಅಂದರೆ ಇದರಲ್ಲಿ ಈ ಅಂಗಡಿಯಲ್ಲಿ ಚಾಕೋಬಾರ್ ಜಾಸ್ತಿ ಇಷ್ಟ ಅವ್ರಿಗೆ. ಹಾಗೆ ನೀವೇನಾದರೂ ದಾವಣಗೆರೆಯಲ್ಲಿದ್ದರೆ ನೀವು ಇಲ್ಲಿ ಒಂದ್ಸತಿ ಬಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಅಂತನೂ. ಓಕೆ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಮನೇಲಿ ಫ್ರೈ ಅಂತನೂ ಸಖತ್ ಟೇಸ್ಟಿಯಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.